ಎಲ್ಲರಿಗೂ ನಮಸ್ಕಾರ. ಏನಿವತ್ತು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಮುಳಬಾಗಿಲು ವೇಣುಗೋಪಾಲ್ ಸರ್ ಅವರ ಸಹಾಯ ಕಾರ್ಯದರ್ಶಿ ಮತ್ತು ಆತ್ಮೀಯ ಬಿಡುಗಡೆ ಸಮಾರಂಭಕ್ಕೆ ನಮ್ಮ ಎಡಿ ರವಿ ಸರ್ ಅವರು ಆಗಮಿಸಿದ್ದಾರೆ. ಅದೇ ರೀತಿ ನಮ್ಮ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಕಾರ್ಯದರ್ಶಿಯಾದ ಹಂಸಲೇಖ ಅವರು ಕಲವರು ಆಗಮಿಸಿದ್ದಾರೆ ಮೇಡಮ್ ಅವರು. ಅದೇ ರೀತಿ ವೇಣು ಸರ್, ನಮ್ಮ ವೇಣು ಸರ್ಗೆ ಬಗ್ಗೆ ಹೇಳಬೇಕಂದ್ರೆ ಅದೇ ರೀತಿ ಅವರ ಧರ್ಮಪತ್ನಿಯಾದ ಉಮಾ ಮೇಡಮ್ ಅವರು ಆಗಮಿಸಿದ್ದಾರೆ ಮತ್ತು ಅವರ ಮಗಳಾದ ಪಾಲಿಂದಾರ ಲಕ್ಷ್ಮೀ ಮೇಡಮ್ ಅವರು ಆಗಮಿಸಿದ್ದಾರೆ. ಅದೇ ರೀತಿ ನಮ್ಮ ಸಮಿತಿಯ ಮಾಜಿ ಅಧ್ಯಕ್ಷಗಳು ಮತ್ತು ಸದಸ್ಯರು ಮತ್ತು ಅಧಿಕಾರಿ ವರ್ಗದವರು, ಎಲ್ಲ ಎಪಿಎಂಸಿ ಅಧಿಕಾರಿಗಳು ಮತ್ತು ಮಂಡಿ ಮಾಲೀಕರು ಅದೇ ರೀತಿ ಇಲ್ಲಿನ ಮುಳಬಾಲ್ ಮಾರ್ಕೆಟಿನ ತಾಲೂಕಿನ ಎಲ್ಲ ಮಂಡಿ ಮಾಲೀಕರು, ಕಡಲೆಕಾಯಿ ಒಂದು ಮಂಡಿ ಮಾಲೀಕರಾಗಲಿ, ಮಾವಿನ ಮಂಡಿ ಮಾಲೀಕರಾಗಲಿ, ಟೊಮಾಟೊ ಮಂಡಿ ಮಾಲೀಕರು, ಎಲ್ಲರೂ ಅನ್ನದಮ್ಮಂದರಾಗೆ ನಮ್ಮೆಲ್ಲರೂ. ಅದಕ್ಕೋಸ್ಕರ ಎಲ್ಲರೂ ಒಂದು ಇವತ್ತು ನಮ್ಮ ವೇಣು ಸಾರು ಬಿಲ್ಗೋಡೆ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿದ್ದಾರೆ. ಇದಕ್ಕೆ ಮತ್ತು ಅದೇ ರೀತಿ ನಮ್ಮ ಪತ್ರಕರ್ತರು ಮತ್ತು ಎಲ್ಲ ಸಾರ್ವಜನಿಕರು, ಮುಖ್ಯವಾಗಿ ರೈತರು ಎಲ್ರಿಗೂ ನಮಸ್ಕರಿಸ್ತಾ, ಇವತ್ತು ಬಿಲ್ಗೋಡೆ ಕಾರ್ಯಕ್ರಮಕ್ಕೆ ನಮ್ಮ ವೇಣು ಸಾರ್ ಬಗ್ಗೆ ಮಾತಾಡ್ಬೇಕಂದ್ರೆ ನಮಗೆ ಒಂದು ಮಿನಿಮಮ್ ಒಂದು 1 ಅವರ್ ಟೈಮ್ ಬೇಕು. ಯಾಕಂದ್ರೆ ಅವ್ರು ಮಾಡಿರೋ ಸೇವೆಗಳಂಗಿದೆ, ಅವ್ರು ಮಾಡ್ತಾ ಇರೋ ಸೇವೆಗಳು ನಾವು ಜೊತೆಯಲ್ಲಿ ನಾವು ಹತ್ತಿರದಲ್ಲಿದ್ದವು. ಒಂದು ರೈತರು ಫಸ್ಟ್ ರೈತರು, ನಮಗೆ ಆ ರೈತರ ಬಗ್ಗೆ ಎಷ್ಟು ಇದು ಅಂದ್ರೆ ಯಾವುದೇ ತೊಂದರೆ ಆಗ್ಬಾರ್ದು ರೈತರಿಗೆ. ನೀವು ಮಂಡಿನ ನೀವು ಬಿಸ್ನೆಸ್ ಆದ ನಂಗೆ ಬೇಕಾಗಿಲ್ಲ, ರೈತರ ತೊಂದರೆ ಆದ್ರೆ ನಾನು ನೋಡೋಕ್ಕಾಗಲ್ಲ. ನನಗೆ ರೈತರು ಮುಖ್ಯ ಅಂತ ಪ್ರತಿದಿನ ಹೇಳ್ತಾ ಇದ್ರು. ಕಾನೂನು ಪ್ರಕಾರ ಏನಿದೆ ನಡೆಸ್ತಾ ಇದ್ರು, ಈ ತರ ನಡೆಸ್ಬೇಕು ಆ ತರ ನಡೆಸ್ಬೇಕು ಅಂತ. ಅದೇ ರೀತಿ ಇನ್ನೊಂದು ಕಾನೂನಲ್ಲಿ ಏನೇನು ಹೆಚ್ಚು ಕಮ್ಮಿ ನಮ್ಗೆ ತಿಳಿಸ್ತಾ ಇದ್ರು, ಈ ತರ ಇರಬಾರ್ದು ಈ ತರ ಆಗ್ಬಾರ್ದು ಅಂತ. ಆ ತರ ನಮ್ಗೆ ನಮ್ಮ ಜೊತೆಯಲ್ಲಿ ಬುದ್ಧಿ ಕಲಿಸಿ ಒಳ್ಳೆ ಒಂದಿಲ್ಲ, ಅವ್ರ ಮಕ್ಕಳು ಹೆಂಗೆ ಒಳ್ಳೆ ತನಕ ಕಲಿಸಿದ್ರೆ ಹಂಗೆ ನಮ್ಮ ಮಂಡಿ ಮಾಲೀಕರು ಸಹ ಒಳ್ಳೆ ಒಂದು ರೂಟಲ್ಲಿ ಕರ್ಕೊಂಡ್ ಬಂದಿದ್ದಾರೆ. ಇವತ್ತು ನಾವು ನಿಜವಾಗ್ಲೂ ಹೇಳ್ತೀನಿ, ಮಾತಾಡಕ್ಕೆ ಆಗ್ತಾ ಇಲ್ಲ ಅಂತ ವಿಶ್ವಾಸ ಇಟ್ಕೊಂಡು ಅಧಿಕಾರ ಆಗಿ ಮುಳಬಾಗಲ್ಲಿ ಸೇವೆ ಮಾಡಿದಂತೆ ಈಗ ಗೊತ್ತಾಗತ್ತೆ ಎಷ್ಟು ಅಭಿಮಾನಿಗಳನ್ನ ಇಟ್ಕೊಂಡಿದ್ದಾರೆ ರವಿ ಸರ್ ಅಂತದ್ದು ವೇಣು ಸರ್ ಅವರು. ಅದಕ್ಕೆ ಒಂದು ಮಾರ್ಕೆಟ್ ಅಲ್ಲಿ ಯಾವುದೇ ಒಂದು ಕೆಲಸ ಬೇಕಾದ್ರೂ ನಾಳೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಒಂದು ಐಮ್ಯಾಕ್ಸ್ ಲೈಟ್ ವರ್ಕ್ ಸರ್ ಜಾಸ್ತಿ ನಮ್ಗೆ ಪ್ರಾಬ್ಲಮ್ ಇದೆ, ಇಮಿಡಿಯೇಟ್ಲಿ ಒಂದು ಜೆಟ್ರಿಗೆ ಬೋರ್ಡ್ ಹಾಕಿ ಇಮಿಡಿಯೇಟ್ಲಿ ಹಾಕಿದ್ದಾರೆ. ಒಂದು ರೋಡ್ ಬೇಕಂದ್ರೆ ಹಾಕ್ಸಿದ್ದಾರೆ, ಒಂದು ಕಾಂಪೌಂಡ್ ಬೇಕಂದ್ರೆ, ವಾಟ್ರು, ನೀವು ಸಿಸಿ ಕ್ಯಾಮ್ರಾ ಏನು ಬೇಕಾದ್ರೂ ಸರ್ ಈ ತರ ಬೇಕು ಸರ್ ನಮ್ಗೆ ಇಮಿಡಿಯೇಟ್ಲಿ ಮಾಡ್ಕೊಟ್ಟಿರೋದು ನಮ್ಮ ಮಾರ್ಕೆಟ್ ಅಲ್ಲಿ. ನಮಗೆ ಅನೇಕ ಅಧ್ಯಕ್ಷರು ಬಂದಿದ್ದಾರೆ, ಅನೇಕ ಕಾರ್ಯದರ್ಶಿಗಳು ಬಂದಿದ್ದಾರೆ, ಇಲ್ಲಿ ಅವರು ಸಹ ಮಾಡಿದ್ದಾರೆ. ಅದೇ ಇಷ್ಟು ವಿಶ್ವಾಸದಿಂದ ಇಷ್ಟು ನಮ್ಮ ಜನರಲ್ಲಿ ರೈತರಲ್ಲಿ ಬೆಳೆಸ್ಕೊಂಡು ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ನಮ್ಗೆ ನಿಜವಾಗ್ಲೂ ಹೇಳ್ತಾ ಇದೀನಿ, ಇವತ್ತು ಅವ್ರಿಗೆ ಒಂದು ಬಿಡಕ್ಕೆ ನಮ್ಗೆ ಇದಾಗ್ತಾ, ಇನ್ನ 10 ವರ್ಷ ಅವ್ರಿಗೆ ಒಂದು ಡ್ಯೂಟಿ ಇದ್ದಿದ್ರೆ ಚೆನ್ನಾಗಿತ್ತು ಅಂತ, ಸರ್ವಿಸ್ ಇದ್ರೆ ಚೆನ್ನಾಗಿತ್ತು ಅಂತ. ಅಂತ ಒಂದು ಒಳ್ಳೆ ವ್ಯಕ್ತಿ, ಇಂಥ ವ್ಯಕ್ತಿ ನಮ್ಮ ಜೊತೆಯಲ್ಲಿ ಇವತ್ತು ಬಿಲ್ಗೋಡೆ ಕಾರ್ಯಕ್ರಮ ಆಗ್ತಾ ಇದೆ. ನಮ್ಗೆ ನಿಜವಾಗ್ಲೂ ಇದಾಗ್ತದೆ. ಇಂಥವ್ರು, ಇಂಥ ಅಧಿಕಾರಿಗಳು ಎಲ್ಲಾ ಕಡೆನೂ ಇದ್ರೂ ಒಳ್ಳೆ ಕೆಲಸಗಳಾಗುತ್ತೆ. ಇವತ್ತು ಎಪಿಎಂಸಿ ಯಾರ್ಡಲ್ಲಿ ಎಷ್ಟೋ ಅಂಗಡಿಗಳು ಮುಚ್ಚಿಬಿಟ್ಟಿದ್ರು. ಏನಕ್ಕೆ ಹೇಳೋ, ಸರ್ಕಾರಕ್ಕೆ ಒಂದು ದುಡ್ಡು ಬರಬೇಕು ಅಂತೇಳಿ ಎಲ್ಲಾ ಅಂಗಡಿಗಳನ್ನು ಓಪನ್ ಮಾಡೋದು, ಅದಕ್ಕೇನೋ ಕಟ್ಸೋದು, ಏನೋ ಅದು ಯಾರಿಗೊಬ್ರು ಕೊಡೋದು, ಏನೋ ಒಂಥರ ಮಾಡಿ ಎಲ್ಲದಕ್ಕೂ ಎಲ್ಲ ಅವ್ರು ಬಂದಾಗೆಲ್ಲ ನಮ್ಗೆ ಒಡ್ಡಲ್ಲಿ ಅಂಗಡಿ ರೂಮ್ ಬೇಕು ಸರ್ ಅಂದ್ರೆ ಅಂಗಡಿ ರೂಮ್ ಹತ್ರ ಇಲ್ಲ, ಹತ್ರ ರೂಮ್ ಬೇಕಾದ್ರೆ ಹಾಕ್ಸೋದು. ಇನ್ನೊಂದು ಆಫೀಸಲ್ಲಿ ಏನ್ ಬೇಕಾದ್ರೆ ಮಾಡೋದು. ಆಫೀಸಲ್ಲಿ ಒಂದು ರಿಜಿಸ್ಟರ್ ಅಲ್ಲಿ ಎಷ್ಟು ಪ್ರಾಬ್ಲಮ್ ಇದ್ರು ಸಹ ಒಂದು ಎಲ್ಲಾ ಅಧಿಕಾರಿಗಳನ್ನ ಮಾತಾಡಿ ರಿಜಿಸ್ಟರ್ ಮಾಡೋದಾಗ್ಲಿ, ಯಾವುದೇ ಒಂದು ನಾವು ಜಮೀನ್ ಬೇಕು ಅಂತ ಹೇಳಿದಾಗ 5 ಎಕರೆ ಜಮೀನ್ ಕೂಡ ಸಹ ಇವರ ಸಮ್ಮುಖದಲ್ಲಿ ನಮ್ಮ ಇದಾಯ್ತು ನಮ್ಗಿನ್ನ. ಆ ತರ ಒಳ್ಳೆ ಒಳ್ಳೆ ಕೆಲಸ ಮಾಡ್ಕೊಂಡು ಬರ್ತಾ ಇದಾರೆ ಇವರು. ಒಂದು ಒಳ್ಳೆಯ ಒಂದು ಆಯಸ್ಸು ಐಶ್ವರ್ಯ ಎಲ್ಲ ಕೊಟ್ಟು ಅವರ ಕುಟುಂಬದಲ್ಲಿ ಸಂತೋಷವಾಗಿ ಇರಬೇಕು ಅಂತೇಳಿ ಇವತ್ತು ಈ ಮಾತಾಡಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಮತ್ತು ಎಲ್ಲಾ ನಮ್ಮ ಎಲ್ಲಾ ತಾಲೂಕಲ್ಲಿ ಕೂಡ ಕೆಲಸ ಮಾಡಿದ್ದಾರೆ. ಎಲ್ಲಾ ತಾಲೂಕಲ್ಲಿ ಬಂಗಾರಪೇಟೆ ಆಗ್ಲಿ, ಕೋಲಾರ ಆಗ್ಲಿ, ಶ್ರೀನಿವಾಸಪುರ ಆಗ್ಲಿ, ಮುಳಬಾಲ್ ಜಾಸ್ತಿ, ಯಾಕಂದ್ರೆ ಸ್ವಂತ ಊರು.
ಸ್ವಂತೂರಲ್ಲಿ ಏನೋ ಒಂದು ನಾನು ಮಾರ್ಕೆಟಲ್ಲಿ ಮಾಡಬೇಕು, ಒಳ್ಳೆ ಕೆಲಸಗಳು ಮಾಡಬೇಕು, ನನ್ನ ಹೆಸರು ಇರಬೇಕು. ನಾನು ಮಾಡಿದಾಗ ಒಳ್ಳೆ ನೋಡು, ನಮ್ಮ ಊರಲ್ಲಿ ಮುಳಬಾಲಲ್ಲಿ ಹುಟ್ಟಿದ್ದು ಬೆಳೆದಿದ್ದು ಓದಿದ್ದು, ಇಲ್ಲೇ ನಾನು ಬಂದು ಇದು ರಿಟೈರ್ಡ್ ಆಗ್ತಾ ಇದೀವಿ. ಅದಕ್ಕೋಸ್ಕರ ಇಲ್ಲಿ ಒಳ್ಳೆ ಕೆಲಸಗಳು ಮಾಡಬೇಕು ಅಂತೇಳಿ ಇಲ್ಲಿ ಒಳ್ಳೆ ಒಳ್ಳೆ ಕೆಲಸ ಮಾಡಿಕೊಟ್ಟಿದ್ದಾರೆ ನಮಗೆ. ಇದಕ್ಕೆ ಇವರು ಮೇಡಮ್ ಹೇಳಿದ್ರು, ಅಪ್ಪ ಮಾಡಿರೋಲ್ಲಿ ನಾನು 50% ಮಾಡ್ತೀನಿ ಅಂತಲ್ಲ, ಅಪ್ಪ 100% ಮಾಡಿದರೆ ನೀವು ಅವ್ರ ಹೊಟ್ಟೆಯಲ್ಲಿ ಹುಟ್ಟಿರೋದು ನೀವು 150% ನೀವು ಮಾಡ್ತೀರಿ ಅಂತ. ಯಾಕಂದ್ರೆ ಅಷ್ಟು ಒಳ್ಳೆಯವರು, ಇಂಥ ಒಳ್ಳೆ ಕೆಲಸ ಮಾಡೋರು ಮಕ್ಕಳು ಆ ಥರ ಇದೆ. ಒಳ್ಳೆ ಮಕ್ಕಳು, ಒಬ್ಬ ಮಗಳು ತಹಸೀಲ್ದಾರು, ಇನ್ನೊಬ್ರು ಡಾಕ್ಟ್ರು, ಈ ತರ ಒಂದಿದು. ಅದು ಮಾರ್ಕೆಟ್ ಆಫೀಸಲ್ಲಿ ಕೂಡ ಸಹ ಯಾರನ್ನ ರೈತ ಬಂದೇನೋ ಟೀ ಕುಡಿ, ಕಾಫಿ ಕುಡಿ, ಇಲ್ಲ ಊಟ ಮಾಡಿ. ನಾವು ಬಂದೇನೋ ಸಹ ಮೇಡಮ್ ಮಗಳು ಅದು ಸಾರ್ ಮಗಳು ಹೇಳ್ತಾ ಇದ್ರು, ಬಾಕ್ಸ್ ಇತ್ತು 3 ಬಾಕ್ಸ್ ಅಂತ. ಅದು ನಾನು ನೋಡಿದ್ದೆ, ಹತ್ರದಿಂದ ನಾನು ನೋಡಿದ್ದೆ. ಯಾರು ಬಂದೇನೋ ಪಾಪ ಊಟ ಮಾಡೋಣ, ಇರೋದ್ರಲ್ಲಿ 4 ಜನ ತಿನ್ನೋಣ ಅಂತ ಆ ತರ ಮಾಡಿದ್ದಾರೆ. ನಮ್ಗೆ ಒಳ್ಳೆ ಕೆಲಸಗಳು ಮಾಡಿಕೊಟ್ಟಿದ್ದಾರೆ. ಯಾವುದೇ ಒಂದು ರೈತರಿಗೆ ತೊಂದರೆ ಆಗ್ದಿರಾ, ವ್ಯಾಪಾರಸ್ಥರಿಗೆ ತೊಂದರೆ ಆಗ್ದಿರಾ ಈ ತರ ನೀವು ನಡ್ಕೋಬೇಕು, ಈ ತರ ಕಾನೂನಾಗ ನಡ್ಸ್ಕೋಬೇಕು ಅಂತೇಳಿ ನಮ್ಗೆಲ್ಲ ಒಂದು ಬುದ್ಧಿವತ್ತು ತಿಳಿಸಿ, ಇವತ್ತು ಅವರಿದ್ದಾಗಿಂದ ಯಾವತ್ತೇ ಒಂದು ಕೇಸ್ ಬಂದಿಲ್ಲ, ಇಲ್ಲಿಂದ ಯಾವುದೋ ಒಂದು ಕೇಸ್ಗಳು ನಮ್ಮ ಇದಕ್ಕೋಸ್ಕರ ಹೋಗಿಲ್ಲ. ನಮ್ಮ ರವಿ ಸರ್ ಅವರು ಹೇಳಿ ಬಂದು ರೈತರನ್ನ ನಾವು ಕೇಳ್ತಾ ಇರ್ತಾರೆ, ಮಂಡಿ ಮಾಲೀಕರು ಎಲ್ಲರೂ ಕೇಳ್ತಾ ಇರ್ತಾರೆ, ಏನಾಯ್ತು ಏನಪ್ಪ, ಏನು ಸರ್ ಅಂತಾರೆ. ಯಾವುದೇ ಒಂಥರ ಪ್ರಾಬ್ಲಮ್ ಬರ್ದಿರ ನಮ್ಗೆ ಹಿಂದೆ ಬರೋದು ಮುಂದೆನೆ ಹೇಳ್ತಾರೋ, ಈ ತರ ನೀವೇನಾದ್ರು ತಪ್ಪು ನಡ್ಕೊಂಡ್ರೆ ಈ ತರ ನಿಮ್ ಕಾನೂನು ಪ್ರಕಾರ ಇದಾಗುತ್ತೆ ಅಂತೇಳಿ ನಮ್ಗೆ ಬುದ್ಧಿ ಹೇಳ್ಕೊಟ್ಟು ಒಳ್ಳೆ ಒಂದು ಕೊಟ್ಟಿದ್ದಾರೆ. ಅವ್ರಿಗೂ ಸಹ ಇವತ್ತು ಒಳ್ಳೆಯ ದೇವರ ಆಶೀರ್ವಾದ ಇರ್ಲಿ, ನಮ್ಮ ಜೊತೆಯಲ್ಲಿ ಯಾವಾಗ್ಲೂ ಇರ್ಬೇಕು. ನೋಡಿ, ಅವ್ರು ಯಾವಾಗ ನೋಡ್ತಾ ಇರ್ತಾರೆ, ಅವ್ರು ನೋಡಿದ್ರೆ ನಿಜವಾಗ್ಲೂ 45 ವರ್ಷ ಇದ್ದಂಗಿದೆ, ನೋಡಿದ್ರೆ ಹಂಗಿರುತ್ತೆ. ಆ ತರ ಯಾವಾಗಲೂ ನೋಗ್ತಾನೆ ಇರ್ತಾರೆ. ನೀನ್ ಏನ್ ಮಾತಾಡೋದು ಟೆನ್ಷನ್ ತಗೊಳ್ಳೋದು, ನೋಗ್ತಾನೆ ಇರ್ತಾರೆ. ನೀನ್ ಏನೇನ ಮಾತಾಡಿದ್ರೆ ಆಯ್ತಪ್ಪ ನೋಡೋಣ ಬಿಡಪ್ಪ ಮಾತಾಡ್ಬಿಡ, ಆ ತರ ಒಂದು ಒಳ್ಳೆ ಒಂದು ಇದ್ಕೊಂಡು ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಮತ್ತು ಅದೇ ರೀತಿ ನಮ್ಮ ಮುಳಬಾಲಲ್ಲದು ಕಾನೂನು ಪ್ರಕಾರ ಮುಳಬಾಲಲ್ಲಿ ಕೂಡ ಸಹ ಒಳ್ಳೆಯ ಒಂದು ಮಾರ್ಕೆಟ್ಗೆ ಒಂದು ಏನ್ ಬೇಕಾದ್ರೂ ಸರ್ ಆರಿಸ್ಬೇಕು ಅಂತ ಹೇಳಿದ್ವಿ, ಮುಳಬಾಲ ಉಡ್ಡಲ್ಲಿ ಬೇಕು ಅಂತ ಹೇಳಿದ್ರು, ಯಾವ್ದು ಬೇಕಾದ್ರೂ ನಾವು ಮಾಡ್ಕೊಟ್ಟಿದ್ದಾರೆ. ಒಳ್ಳೆ ಕೆಲಸ ಮಾಡಿಕೊಟ್ಟಿದೆ. ಅವ್ರಿಗೆ ದೇವರ ಒಳ್ಳೇದು ಆಶೀರ್ವಾದ ಇರಲಿ ಅಂತೇಳಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಯಾಕಂದ್ರೆ ನಿಮ್ಮ ಅಭಿಮಾನ ಗೊತ್ತಾಗುತ್ತೆ, ನೀವು ಎಷ್ಟು ಅವ್ರಿಗೆ ಅವಮಾನ ಇಟ್ಕೊಂಡು ಬಂದಿದ್ದೀರಿ. ಎಷ್ಟೊತ್ತು ಆದ್ರೂ ಲೇಟ್ ಆದ್ರೂ ಸಹ ಎಷ್ಟೊತ್ತು ಅವ್ರಿಗೆ ಒಂದು ಅವಮಾನ ತಂದಿದ್ದೀರಿ. ಅದಕ್ಕೋಸ್ಕರ ಅವ್ರಿಗೆ ದೇವರು ಒಳ್ಳೇದಾಗ್ಲಿ ಅಂತೇಳಿ ನಮಸ್ಕರಿಸ್ತಾ ಜೈ.